ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ. ಭಾಳ ದಿನ ಆಗಿತ್ತು ವಿಡಿಯೋ ಹಾಕಿದ್ದಿಲ್ಲ. ವಿಡಿಯೋ ಯಾಕೆ ಹಾಕಿದ್ದಿಲ್ಲಪ್ಪ ಅಂದ್ರೆ ಅದಕ್ಕೂ ಒಂದು ರೀಸನ್ ಅದ. ಇವತ್ತು ವಿಡಿಯೋ ಇಲ್ಲೇ ಮನೆ ಹತ್ರ ಸ್ಟಾರ್ಟ್ ಮಾಡತ್ತೀನಿ. ಇದಕ್ಕೆ ಏನೂ ಇಟ್ಕೊಳಕ್ಕೆ ಬರೋಂಗಿಲ್ಲ ಮಾರ, ಎಲ್ಲಿ ಬೇಕಾದಲ್ಲಿ ಎಲ್ಲಿ ಇಟ್ಕೊಳಕ್ಕೆ ಹೋಗೋದಾತ. ಈಗ ಒಂದು ಕೆಲಸದ ಮ್ಯಾಗ ಹೊರಗೆ ಹೊಂಟೀನಿ, ಕೆಲಸ ಮಾಡ್ಕೊಂಡಂಗಾಯ್ತು. ಈಗ ಮೊದಲ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಹೋಗ್ಕಿರೆ, ಪೆಟ್ರೋಲ್ ಹಾಕ್ಸ್ಕೊಂಡು ಆದ್ಮೇಲೆ ಮಾತಾಡಂಬ್ರಿ ಯಾಕೆ ವಿಡಿಯೋ ಬಂದಿಲ್ಲ, ಎದುರು ದಸಿಂದ ಬಂದಿಲ್ಲ ಅಂತ ಹೇಳ್ಕರೆ. ಒಂದೇ ಕಡ್ಡಿ ಅದ ಪೆಟ್ರೋಲ, ಹೋಗ್ಕೆರೆ ಪೆಟ್ರೋಲ್ ಹಾಕ್ಸ್ಕೊಂಡ್ಕೆರೆ ನೆಕ್ಸ್ಟ್ ವಿಡಿಯೋ ಮಾಡೋಗುತ್ತೆ. ಪೆಟ್ರೋಲ್ ಹಾಕಿಸ್ಕೊಳಕ್ಕಿಂತ ಮೊದಲು ಒಂದು ಸ್ವಲ್ಪ ಚೈನಿಗೆ ಆಯಿಲ್ ಹಾಕಿಸ್ಕೊಂಡು ಹೋಗೋಂಬರುತ್ತೆ. ಮೊನ್ನೆ ಗಾಡಿ ತೊಳೋದು ಚೈನಿಗೆ ಆಯಿಲ್ ಹಾಕಿನಿ, ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡು ಹೋಗೋಣ. ಮತ್ತು ತಿರುಗಾಡೋದು ಇವತ್ತು ಜಾಸ್ತಿ ಇರ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ಚೈನಿಗೆ ಆಯಿಲ್ ಹಾಕೊಂಡು ಕೆರೆ ಹೋಗೋಣ. ಅದು ಚೈನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕು, ಅದು ಹಚ್ಚು, ಸ್ಟ್ಯಾಂಡ್ ಹಚ್ಚು. ಅಲ್ಲಿ ಬರ್ತಾನೆ ಮುಂದೆ. ಚೈನಿಗೆ ಆಯಿಲ್ ಹಾಕೊಂಡು ಹೋಗ್ಯದ. ಈಗ ಇಲ್ಲಿ ನಮ್ಮ ನೆಕ್ಸ್ಟ್ ಒಬ್ಬರು ಬ್ರದರ್ ಬರೋರು ಇಲ್ಲಿದು, ಅವ್ರಿಗೆ ಕರ್ಕೊಂಡು ಕೆರೆ ಹೋಗ್ಬೇಕು. ಇಲ್ಲಿ ಮುಂದೆ ಬರ್ತಾರೆ ಅವರು, ಅವ್ರಿಗೆ ಪಿಕಪ್ ತೊಗೊಂಡು ಮಾಡ್ಕೊಂಡ್ಕೆರೆ ನೆಕ್ಸ್ಟ್ ಹೋಗ್ಬೇಕೀಗ. ಅವ್ರು ಪಿಕಪ್ ಮಾಡ್ಕೊಂಡು ಸೀದಾ ಡೈರೆಕ್ಟ್ ಪೆಟ್ರೋಲ್ ಹಾಕ್ಕೊಳ್ಳೋದು ಸಿಗ್ತೇನೆ. A few moments later. ಈಗ ಜಸ್ಟ್ ಪೆಟ್ರೋಲ್ ಹಾಕ್ಸೋಳಗೆ ಬಂದೀವಿ. ಈಗ ಬಾಳೆ ಅಂತರೂ ಅದ, ಪಟ ಪೆಟ್ರೋಲ್ ಹಾಕ್ಸ್ಕೊಂಡು ಬಿಟ್ಬಿಡ ಮೇಲೆ ಇತ್ತಾಳ. ಗ್ಲೌಸ್ ಹಾಕೊಂಬಂದಿದ್ದೆ, ಹೊಯ್ಕೊ ಬಡ್ಕೊ ಹತ್ತಿತ್ತು. ಚಂತನ ಗ್ಲೌಸ್ ತೆಗೆಯೋದು ಹಾಕೋದು. ಅಣ್ಣ 500 ಅಣ್ಣ, 500. ಹಾಂ ಕೊಟ್ಟಿಲ್ರಿ ನೋಡ್ರಿ, ಕಾಲಿಂದ್ರಿ ಕಥೆ ಮಾಡ್ರಿ. ಏನ ಮುಗ್ಗುಲಿ ಗಾಡಿಯಪ್ಪ, ಹ್ಞೂ ಅಣ್ಣ ಕ್ಯಾಮ್ರಾ ಇದೆ ಮುಂದಿಂದ. ಇಲ್ಲ ಅಣ್ಣ ಇದ್ರೊಳಗೆ ವಿಡಿಯೋ ಆಗಿರ್ತೋ, ಆಮೇಲೆ ಫೋನಿಗೆ ಹಾಕೊಂಡು ತಗೊಳ್ಳೋ. ಫೈನಲಿ ಪೆಟ್ರೋಲ್ ಹಾಕೊಂಡು ಆಗ್ಯದ. ಈಗ ಸೀದಾ ಡೈರೆಕ್ಟ್ ಹೋಗ್ಬಿಡೋದು. ಈಗ ಮಗ ವಿಡಿಯೋ ಯಾಕೆ ಹಾಕಿಲ್ಲಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀನಿ ಬರಲಿಲ್ಲ. ಒಂದು ಸ್ಪಾಟ್ನಾಗ ಡೆತ್ ಆಗಿತ್ತು ಇಲ್ಲಿ, ಅದು ಜಸ್ಟ್ ತೆಗೆದು ಬರೇ ನಾ ಶಾರ್ಟ್ ಅಷ್ಟೇ ಅಪ್ಲೋಡ್ ಮಾಡಿದ್ದೆ. ಅಷ್ಟಕ್ಕೆ ಅದು ಪೂರಾ ಬ್ಲರ್ ಮಾಡಿ ಏನೂ ಕಾಣಲಾರ್ದ ಪೂರಾ ಬ್ಲರ್ ಆಗಿತ್ತು. ಅಂದರೂ ಸುದ್ದಾಗೆ ಅದನ್ನು ತೆಗೆದಕೆರೆ ಯೂಟ್ಯೂಬ್ ಸ್ಟ್ರೈಕ್ ಬಂದದ. ಒಂದು ಆ ಬಸ್ ಏನಿರ್ತದಲ್ಲ, ಆ ಬಸ್ಸಿನ ಜಾಪ್ತಿಗೆ ಬಿದ್ದಿದ್ದೊಬ್ಬ, ಆ್ಯಕ್ಸಿಡೆಂಟ್ ಆಗಿತ್ತು. ಬೇಕಂದ್ರೆ ಫೋಟೋ ಐತಿ, ಹಾಕ್ತೀನಿ ನೋಡ್ರಿ. ಬರೇ ಅದು ಗಾಡಿ ಹೋಗಿ ಅದ್ರೊಳಗೆ ಸಿಕ್ಕಿ ಬಿದ್ದಿತ್ತು ಪೂರಾ. ದೊಡ್ಡ ಅದು ಟಾಟಾ ಎಸಿ ಗಾಡಿ ಬರ್ತದಲ್ಲ, ಕುರಿ ಗಾಡಿ, ಆ ಕುರಿ ಗಾಡಿ ಒಳಗೆ ಹೋಗಿ ಸಿಕ್ಕಿ ಬಿದ್ದಿತ್ತು ಅದು. ಅದಿಷ್ಟೇ ವಿಡಿಯೋ ಹಾಕ್ತೀನಿ, ಮತ್ತು ಅದು ಬೇರೆ ಹಾಕೋಂಗಿಲ್ಲ. ಯಾಕಪ್ಪ ಅಂದ್ರೆ ಮತ್ತು ಅದು ರಕ್ತದ ಹಾಕೋಣ ಹಾರ್ಮ್ಫುಲ್ ವಿಡಿಯೋ ಅಂತೇಳಿ ಮತ್ತು ಇನ್ನೊಂದು ಸ್ಟ್ರೈಕ್ ಬಂದಿರುತ್ತೆ. ಈಗ ಒಂದು ಸ್ಟ್ರೈಕ್ ಬಂದು ಅದೇ ಏನೋ 90 ದಿನ ಇರ್ತದೆ. ಅಷ್ಟರೊಳಗೆ 3 ಸ್ಟ್ರೈಕ್ ಆದವು ಅಂದ್ರೆ ಹೋಗ್ತದೆ ಯೂಟ್ಯೂಬ್ ಆ ಕಡೆ. ಇದು ಒಂದೇ ಸಲ ಆಗಿದ್ರೆ ಬರ್ತಿದ್ದಿಲ್ಲ. ಫಸ್ಟಿಗೆ ಜನವರಿ 1 ಒಂದು ವಿಡಿಯೋ ಹಾಕಿದೆ, ಅದನ್ನು ಒಂದು ಸ್ವಲ್ಪ ಅದು ಆಕ್ಸಿಡೆಂಟ್ ಆಗಿದೆ ವಿಡಿಯೋನೇ ಇತ್ತು. ಅದನ್ನು ಅವಾಗ ಜಸ್ಟ್ ಬರೀ ವಾರ್ನಿಂಗ್ ಅಷ್ಟೇ ಬಂದಿತ್ತು ಅದ್ರದ್ದು.
ವಾರ್ನಿಂಗ್ ಬಂತು. ನಾ ಏನು ಶಾರ್ಟ್ಸ್ ಏನು ಇದು ಆಗಂಗಿಲ್ಲಲ್ಲ ಅಂತೇಳಿ ನಾ ಹಾಕಿದೆಪ್ಪ. ಅವನು ಹೆಂಗೋ ಅದ್ರ ಪ್ರಭಾವನೇ ಇದು ಅಷ್ಟು ರೋಡ್ ಬ್ರೇಕ್ ಹಾಕಿದ್ದು. ಅಲ್ಲಿ ಆಕ್ಸಿಡೆಂಟ್ ಆದ ದಿನಾನೇ ರೋಡ್ ಬ್ರೇಕ್ ಹಾಕ್ಯಾರ. ಬೇಕಂದ್ರೆ ಇದು ರೋಡ್ ಬ್ರೇಕೇ ಹಾಕಿದ್ದಿಲ್ಲ ಅಂತ ಈ ಅಷ್ಟು ರೋಡ್ ಬ್ರೇಕ್ ಆಗ್ಬೇಕಾದ್ರೆ ಒಬ್ಬನ ಜೀವ ಹೋಗ್ಬೇಕಾಯ್ತು ನಾವು. ಒಂದು ರೋಡ್ ಬ್ರೇಕ್ ಇದ್ದಿದ್ದಿಲ್ಲ ಬಸ್ ಸರ್ಕಲಿಂದ ಇಲ್ಲಿ ತನಕ ಇದಕ್ಕೆ. ಈಗ 3 ರೋಡ್ ಬ್ರೇಕ್ ಆಗ್ಯಾವ ಅಲ್ಲಿಂದ ಇಲ್ಲಿ ಬರ್ಬೇಕಾ. ಇದ್ರದ ಹಿಂದೆ ಒಂದು ವಾರ ಆಯಿತು ವಿಡಿಯೋ ಬಂದಿದ್ದಿಲ್ಲ ಅಷ್ಟೇ, ಮತ್ತೇನಿಲ್ಲ. ಯಾವಾಗಪ್ಪ ಅಂದ್ರೆ ಆಲಿಮಟ್ಟಿಗೆ ಹೋಗಿ ಬಂದಾದಮೇಲೆ ಅದು ಆಗಿತ್ತು ವಿಡಿಯೋ. ಸುಮ್ಮನೆ ಹುಡುಗರು ಕಳಿಸಿದ್ರೆ ಅದು ವಿಡಿಯೋ ಸುಮ್ಮನೆ ಎಡಿಟ್ ಮಾಡಿಕೆರೆ ಪ್ಲೀಸ್ ರೈಡ್ ಸೇಫ್ ಅಂತೇಳಿ ಎಡಿಟ್ ಮಾಡಿಕೆರೆ ಹಾಕಿದ್ದೆ. ಅದು ಅಷ್ಟಕ್ಕೆ ಸ್ಟ್ರೈಕ್ ಬಂದುಬಿಟ್ಟದು ವಿಡಿಯೋ. ನಾವು 90 ದಿನದ ಇನ್ನೊಂದು 2 ಸ್ಟ್ರೈಕ್ ಬಂದು ಮುಗೀತು ಯೂಟ್ಯೂಬ್ ಚಾನಲ್ ಕತೆ. ಗೋವಿಂದ ಗೋವಿಂದ. ನೀವು ಯಾರು ಹಿಂಗೆ ಹಾಕಕ್ಕೆ ಹೋಗ್ಬೇಡ್ರಿ. ಮೊದಲ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಓದ್ಕೋರಿ. ನಾವು ಓದ್ಕೊಳ್ಳಾರ್ದೆ ಸುಮ್ಮ ಹಾಕಿದ್ದೆ, ಅದಕ್ಕೆ ಹಿಂಗಾಯ್ತು. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಓದ್ಕೋರಿ ಮೊದಲ ಚಂದ ಓದ್ಕೊಂಡ್ಕೆರೆ ಆಮೇಲೆ ಯಾವ್ಯಾವ್ದು ಹಾಕಬೇಕು ಯಾವ್ಯಾವ್ದಿಲ್ಲ ಅಂತ ಹೇಳ್ಕೆರೆ ನೋಡ್ಕೆರೆ ಹಾಕ್ರಿ. ಇದ್ರೊಳಗೆ ಇನ್ನೊಂದು 2 ಥರ ಅಂತ ನಾನು ನೋಡೀನಿ. ಒಂದು ಟಾಪಿಕ್ ಹೇಳಿರ್ತಾರೆ, ತಮ್ಮೇಲ್ದಾಗೆ ಬೇರೆ ಇರ್ತಾವೆ, ಒಳಗೆ ವೀಡಿಯೋನೇ ಬೇರೆ ಇರ್ತಾವೆ. ಅಂಥ ವೀಡಿಯೋಗಳ್ನು ತೆಗೆದುಬಿಡ್ತಾರೆ. ಕಾಪಿ ರೈಟ್ ಇದು ಬಂದುಬಿಡ್ತದೆ, ಸ್ಟ್ರೈಕ್ ಬರ್ತದೆ. ನೀನು ಹೆಂಗೆ ದೊಡ್ಡ ಶತ್ರುಗಳು ನಾವು ಇವತ್ತು ಹೇಳೋದಿಷ್ಟೇ. ನೀವು ನೋಡ್ಕೊಳಕ್ಕೆ ಇದು ಮಾಡಿರಿ. ವಿಡಿಯೋದು ಹಾಕೋ ಮುಂದಾಗ ಹಾರ್ಮ್ಫುಲ್ ವಿಡಿಯೋದು ಹಾಕೋಕೆ ಹೋಗ್ಬೇಡ್ರಿ. ಹಾಕಿದ್ರೆ ಅಂದ್ರೆ ಫಸ್ಟ್ನೇ ಸಲ ವಾರ್ನಿಂಗ್ ಕೊಡ್ತಾರೆ. ಮೊದಲು ಹಂಗೆ ಇದ್ದಿದ್ದಿಲ್ಲ. ಫಸ್ಟ್ನೇ ಸಲ ವಾರ್ನಿಂಗ್ ಇಲ್ಲ, ಏನೂ ಇಲ್ಲ, ಹಂಗೆ ಸ್ಟ್ರೈಕ್ ಕೊಟ್ಟೆ ಬಿಡ್ತಿದ್ರು ಒಂದು. ಈಗ ರೂಲ್ಸ್ ಚೇಂಜ್ ಆಗ್ಯದ. ಒಂದು ಫಸ್ಟಿಗೆ ಸ್ಟ್ರೈಕ್ ಕೊಡ್ತಾರೆ, ಫಸ್ಟಿಗೆ ವಾರ್ನಿಂಗ್ ಕೊಡ್ತಾರೆ. ಅದಾದಮೇಲೆ ಸ್ಟ್ರೈಕ್ ಬರ್ತಾವೆ. 3 ಸ್ಟ್ರೈಕ್ 90 ದಿನದೊಳಗೆ ಬಂತಂದ್ರೆ ವಾಪಸ್ ಆ ಯೂಟ್ಯೂಬ್ ಚಾನಲ್ದ ಡಿಲೀಟ್ ಮಾಡಿಬಿಡ್ತಾರೆ. ಅದು ಯೂಟ್ಯೂಬ್ ಕಡೆ ಅಂತಾರೆ, ನಮ್ಮ ಚಾನಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಅಂಜಿಗೆ ಬಂದೆ ಬಿಟ್ಟಿದ್ದೆ. ಮತ್ತು ಫಸ್ಟ್ ಸ್ಟ್ರೈಕ್ ಬಂದಾಗ ಒಂದು ವಾರ ಇರ್ತದೆ. ಒಂದು ವಾರ ಒಟ್ಟು ವೀಡಿಯೋ ಹಾಕಂಗಿರಂಗಿಲ್ಲ. ಹಾಕಿದ್ರೂ ಅಪ್ಲೋಡ್ ಆಗ್ತಿರಲ್ಲ. ಬೇಕಂದ್ರೆ ನಿಮ್ಗೆ ಪ್ರೂಫ್ ಸುದ್ದಕ್ಕೆ ತೋರಿಸ್ತೀನಿ ನೋಡಿರಿ. ಹಿಂಗೆ ಬಂದದ ನಂದು ID ಯೂಟ್ಯೂಬ್ ಮರುದಿನೇ ಅಪ್ಲೋಡ್ ಮಾಡಿದ್ದೆ ನಾ, ಆದ್ರೆ ಅದು ಅಪ್ಲೋಡ್ ಆಗಿಲ್ಲ. 7 ದಿನ ತನಕ ಅಪ್ಲೋಡ್ ಆಗಲ್ಲ ಅಂತ ಬಂತು. ಆಯ್ತು ಬಿಡತ್ತೆ ಬಿಟ್ಟೆ. ಈಗ ಇದೆಲ್ಲ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡೀನಿದು. ನೀವು ಅಪ್ಲೋಡ್ ಮಾಡಬೇಕಾದ್ರೆ ಕೇರ್ಫುಲಿ ಅಂತ ನೋಡ್ಕೊಂಡ್ಕೆರೆ ಗೈಡ್ಲೈನ್ಸ್ ಅದೆಲ್ಲ ಓದ್ಕೊಂಡ್ಕೆರೆ ಮಾಡಿ. ಒಟ್ಟು ಹಾರ್ಮ್ಫುಲ್ ವೀಡಿಯೋ ಅಂದ್ರೇನು, ರಕ್ತ ಅದು ಜಾಸ್ತಿ ಎಲ್ಲ ಈಗಿನ ರಕ್ತನೇ ಕಾಣಬಾರ್ದು. ಹೊಟ್ಟೆ ಬ್ಲರ್ ಮಾಡಿರಿ ಏನಾರು ಮಾಡಿರಿ, ಒಟ್ಟು ರಕ್ತ ಕಾಣಬಾರ್ದು. ಹಾಗೆ ವೀಡಿಯೋ ಮಾಡ್ಕೆರೆ ಹಾಕಿದ್ರೆ ನಡೀತದ. ಇನ್ನು 2ನೇ ಸಲ ಸ್ಟ್ರೈಕ್ ಬಂತಂದ್ರೂ ಮುಗಿದೋಯ್ತು. 15 ದಿನ ಏಕಟೆ, 15 ದಿನ ಒಟ್ಟು ವೀಡಿಯೋನೇ ಅಪ್ಲೋಡ್ ಮಾಡೋಂಗಿರಂಗಿಲ್ಲ. ಅದಕ್ಕೆ ಪ್ರಾಬ್ಲಮ್ ರಿಸ್ಕ್ ಭಾಳ ತೊಗೋಬೇಡ್ರಿ. ನೋಡಿರಿ ಚಂದ ಪುಟ್ಗೆರೆ ಕಮ್ಯುನಿಟಿ ಗೈಡ್ಲೈನ್ಸ್ ಓದ್ಕೊಂಡ್ಕೆರೆ ಅಪ್ಲೋಡ್ ಮಾಡಿರಿ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ಲಾತೀನಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗ ಸಿಗಮು. ಟೇಕ್ ಕೇರ್, ಬಾಯ್.